ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸದ್ಯ ನಮ್ಮ ಜೊತೆ ಇದ್ದಾರೆ. ತುಂಬಾನೇ ಕಾರ್ಯಕ್ರಮದ ಒಂದು ಬಿಸಿ ಶೆಡ್ಯೂಲ್ ನಲ್ಲೂ ಕೂಡ ಕೆಲವೊಂದಿಷ್ಟು ಅವರನ್ನ ಮಾತನಾಡಿಸಿದ್ರು ಸರ್. ಎಸ್ಪೆಷಲಿ ಈಗ ನಾಳೆ ಒಂದು ಬೆಳಗಾವಿ ಸಭೆ ಆಗ್ತಾ ಇದೆ, ಏನು ವಿಶೇಷತೆ ಇರುತ್ತೆ ಸರ್? ಯಾವ ತರ? ಏನೂ ಇಲ್ಲ ಸರ್, ನಮ್ದು ಇರೋದು ವಕಫ್ ಹೋರಾಟ ಅಟ್ಟೆ. ನಮ್ದು ಯಾರ ವಿರುದ್ಧ ಹೋರಾಟ ಇಲ್ಲ, ಏನೂ ಇಲ್ಲ. ನಮ್ಮ ಗುರಿ ಇಡೀ ರಾಜ್ಯದಲ್ಲಿ ಏನು ಸುಮಾರು 1.5 ಲಕ್ಷ ಎಕರೆ ಹೇಳ್ತಾರೆ. ಆ ವಕಫ್ ಸಲುವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ತಿದ್ದುಪಡಿ ಅಂತ ತೊಗೊಂಡು ಬಂದಿದೆ. 44 ಅಮೆಂಡ್ಮೆಂಟ್ ಅದಾವೆ. ಇವತ್ತು ಆ ಬಿಲ್ ಪಾಸ್ ಆಗಬೇಕು. ಆ ಬಿಲ್ಲಿಗೆ ಪೂರಕವಾಗಿ ನಮ್ಮ ಸಮಿತಿಯಿಂದ ಏನೇನು ಸಲಹೆ ಕೊಡಬೇಕು. ನಾಳೆ ನಾವೆಲ್ಲ ಪ್ರತಾಪ್ ಸಿಂಹರು, ನಾವು ನಮ್ಮ ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಕುಮಾರ್ ಬಂಗಾರಪ್ಪನವರು, GM ಸಿದ್ದೇಶ್ ಅವರು ಹಾಗೂ ಚಂದ್ರಪ್ಪ ನಮ್ಮ ಇದರ MLA ಅವರು, ನಮ್ಮ ಹರೀಶ್ ಅವರು ಎಲ್ಲರೂ ಕೂಡಿ ನಾವು ದಿಲ್ಲಿಗೆ ಹೋಗ್ತಾ ಇದ್ದೀವಿ. 2ನೇ ತಾರೀಕಿಗೆ ಹೋಗಿ ವಕಫದ ಬಗ್ಗೆ ಒಂದು ಇಂಟೀರಿಯಮ್ ರಿಪೋರ್ಟ್ ಕೊಡ್ತೀವಿ ನಾವು. ಅಂದರೆ ಈಗ ನಾವು ಪ್ರವಾಸ ಮಾಡಿದ್ದು ಕಲ್ಯಾಣ ಕರ್ನಾಟಕದಲ್ಲಿ, ಇವತ್ತು ನಾವು ಪ್ರವಾಸ ಮಾಡಲಿಕ್ಕಿದ್ದು ಕಿತ್ತೂರು ಕರ್ನಾಟಕದಲ್ಲಿ. ಇವೆರಡೂ ಭಾಗದಲ್ಲಿ ಮೇಜರ್ ವಕಫದ ಅಫೆಕ್ಟೆಡ್ ಏರಿಯಾ ಇದೆ. ಇದರದ್ದು ಒಂದು ಇಂಟೀರಿಯಮ್ ರಿಪೋರ್ಟ್ ಕೊಡ್ತೀವಿ. ಮುಂದೆ ನಾವು ಇಲ್ಲಿದಿಂದ ಮಧ್ಯ ಕರ್ನಾಟಕ, ಆ ಕಡೆ ದಕ್ಷಿಣ ಕರ್ನಾಟಕ ಪ್ರವಾಸ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಎಸ್ಪೆಷಲಿ ವಕ್ಫ್ ಬಗ್ಗೆ ಮೊದಲ ಧ್ವನಿ ಎತ್ತಿ ತುಂಬಾನೇ ಒಳ್ಳೆ ರೀತಿ ಎಲ್ಲರಿಗೂ ಕೂಡ ಅನುಕೂಲಕರವಾದ ಒಂದು ವಾತಾವರಣ ಮತ್ತು ಪ್ರತಿಭಟನೆಗೆ ಇಳಿದಿದ್ರಿ. ಆದರೆ ಇದರ ಒಂದು ವಿಚಾರದಲ್ಲಿ 2 ಬಣಗಳಾಗಿರುವಂಥದ್ದು ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಬಿಜೆಪಿ ಕಾರ್ಯಕರ್ತರು ಬಣ ಅನ್ನೋದಿಲ್ಲ, ನಾವು ಭಾರತೀಯ ಜನತಾ ಪಾರ್ಟಿ ಪರವಾಗಿನೇ ಮಾಡ್ಲಕತ್ತೀವಿ. ನಾವು ನಮ್ಮ ಹೋರಾಟವನ್ನು ಇವತ್ತು ನಮ್ಮ ಎಲ್ಲ ಮುಖಂಡರು, ಸಂಸದರು ಬಂದಾರೆ, ಶಾಸಕರುಗಳು ಬಂದಾರೆ, ಪ್ರಹ್ಲಾದ್ ಜೋಶಿಯವರು ಭೇಟಿ ಆಗ್ಯಾರೆ, ನಮ್ಮ ಇದಕ್ಕೆ ಬಂದು ಶೋಭಾ ಕರಂದ್ಲಾಜು 4 ದಿವಸ ಅಹೋರಾತ್ರಿ ಧರಣಿ ಮಾಡ್ಯಾರೆ. ನಮ್ಮ ಪಾರ್ಲಿಮೆಂಟ್ ಜಾಯಿಂಟ್ ಕಮಿಟಿ ಚೇರ್ಮನ್ ಬಿಜಾಪುರಕ್ಕೆ ಬಂದು ನಮ್ಮ ಹೋರಾಟದ ಭಾವನೆಗಳನ್ನು ತಿಳ್ಕೊಂಡಾರೆ. ಅದಕ್ಕೆ ನಮ್ಮ ಹೋರಾಟ ಇದೆ. ಯಾರ ವಿರುದ್ಧ ನಾವೇನು ಯತ್ನಾಳ್ ಸಲುವಾಗಿ ಏನು ವೈಭವೀಕರಣ ಮಾಡ್ಲಿಕ್ಕೆ ನಾವು ಯಾವ ರ್ಯಾಲಿ ಮಾಡ್ತಾ ಇಲ್ಲ, ಸಂಖ್ಯೆ ತೋರಿಸಿ ನಮ್ಮ ಶಕ್ತಿ ತೋರಿಸ್ತಾ ಇಲ್ಲ. ನಮ್ಮ ಹೋರಾಟ, ನಮ್ಮ ಎಲ್ಲ ಟೀಮ್ ಹೋರಾಟ ಬರೇ ವಕಫ್. ಅದನ್ನು ಬಿಟ್ಟು ಮತ್ತು ಏನು ಮೂಡಾದಲ್ಲಿ ಏನಾಗಿದೆ, ಮತ್ತು ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ, SC/ST ಜನಾಂಗ ಸಿಗುವಂಥ 24,000 ಕೋಟಿ ರೂಪಾಯಿ ಡೈವರ್ಟ್ ಮಾಡಿದ್ದು. ಇದನ್ನು ಬಿಟ್ಟರೆ ನಾವು ಯಾವ ಶಬ್ದನೂ ಮಾತಾಡೋದಿಲ್ಲ. ನೀವು ಉಳಿದು ಯಾವ ಪ್ರಶ್ನೆಗಳನ್ನು ನೀವು ಕೇಳಬೇಡ.